ಬೆಳಗಾವಿಯಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟ ತಾರಕಕ್ಕೇರಿತ್ತು. 2A ಮೀಸಲಾತಿ ಕೊಡಲೇಬೇಕು ಅಂತ ಆಗ್ರಹಿಸಿ ಪಂಚಮಸಾಲಿಗರು ಕಲ್ಲು ತೂರಾಟವನ್ನು ಕೂಡ ಮಾಡ್ತಾರೆ. ಇವತ್ತು ದೊಡ್ಡ ಹೋರಾಟ ನಡೀತಾ ಇರುತ್ತೆ. ಎಲ್ಲಿಂದನೂ ಕಲ್ಲುಗಳು ಬರೋಕ್ಕೆ ಶುರುವಾಗ್ತವೆ. ಇದ್ದಕ್ಕಿದ್ದಂತೆ ಪೊಲೀಸರ ಸಂಯಮ ಕೂಡ ಮೀರುತ್ತೆ. ಒಂದು ಹಂತಕ್ಕೆ ಪೊಲೀಸರು ಕೂಡ ರಕ್ಷಣೆಗೆ ಅಂತ ಹೇಳಿ ಅವರು ಕೂಡ ಲಾಠಿ ಚಾರ್ಜ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಪರಿಸ್ಥಿತಿ ಕಂಟ್ರೋಲ್ ತರಬೇಕು ಅಂತ ಹೇಳಿ ನೋಡಿ, ಆ ರೋಡ್ ಮೇಲೆ ಎಷ್ಟು ಕಲ್ಲುಗಳು ಬಿದ್ದಿವೆ. ಬರೀ ಕಲ್ಲುಗಳು ಪೊಲೀಸರನ್ನೇ ಟಾರ್ಗೆಟ್ ಆಗಿರಲಿಲ್ಲ, ಅನೇಕ ಕಾರುಗಳು ಜಖಮ್ ಆಗ್ತವೆ, ಪೊಲೀಸರ ವಾಹನಗಳು ಜಖಮ್ ಆಗ್ತವೆ. ಹೆದ್ದಾರಿ ಒಂದು ಕಡೆ ಅಲ್ಲಿ ಬಂದ್ ಮಾಡಿಬಿಡ್ತಾರೆ ನೋಡಿ. ಕಾರುಗಳ ಗಾಜುಗಳೆಲ್ಲವೂ ಕೂಡ ಒಂದು ಕಡೆ ಪುಡಿ ಪುಡಿ ಆಗುತ್ತೆ. ಪೊಲೀಸರಿಗೆ ಲಾಠಿ ಚಾರ್ಜ್ ಮಾಡದೆ ಬೇರೆ ದಾರಿ ಇದ್ದಂತೆ ಕಾಣಿಸ್ತಾ ಇರಲಿಲ್ಲ. ಚಪ್ಪಲಿ ಕೂಡ ಎಸೆತಾರೆ ಪೊಲೀಸರ ಕಡೆಗೆ. ಪೊಲೀಸರ ಮೇಲೆ ಮನಬಂದಂತೆ ಕಲ್ಲುತ್ತಾರೆ. ಎಲ್ಲವೂ ಕೂಡ ಇದು ವಿಡಿಯೋಗ್ರಾಫ್ ಆಗಿರುತ್ತೆ. ಅಂದರೆ ಎಲ್ಲ ವಿಡಿಯೋ ಮಾಡಿರ್ತಾರೆ ಅದನ್ನು. ನಾಳೆ ದಿನ ಕೋರ್ಟ್ಗೆ ಹೋದರೂ ಕೂಡ ಸಾಕ್ಷಿ ಕೊಡಬೇಕಾಗತ್ತೆ. ಪೊಲೀಸರ ಹಿಂದೆ ಕೂಡ ಒಂದು ಕ್ಯಾಮ್ರಾ ಹೋಗ್ತಾ ಇರುತ್ತಲ್ವ, ಏನೇನಾಯಿತು ಅಂತ. ಏನಕ್ಕೆ ನೀವು ಹೊಡೆದ್ರಿ, ಯಾಕೆ ಲಾಠಿ ಚಾರ್ಜ್ ಮಾಡಿದ್ರಿ, ಏನಿದೆ ಕತೆ ಅಂತ ಕೇಳಿದಾಗ ಹೇಳಬೇಕಾಗತ್ತೆ ಅವರು. ಎಷ್ಟು ಕಲ್ಲುಗಳು ಬಂತು, ಯಾವ ಕಡೆಯಿಂದ ಬಂತು, ಚಪ್ಪಲಿ ಯಾವಾಗ ತೋರಿದ್ರು ಅಂಥೇಳಿ. ಆನಂತರದಲ್ಲಿ ಪೊಲೀಸರ ಮೇಲೆ ಹಲ್ಲೆಗೂ ಕೂಡ ಕೆಲವರು ಯತ್ನಿಸಿದ್ರು ಅಂತ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಗೊತ್ತಾಗಬೇಕು, ಒಂದು ತನಿಖೆ ನಡೀಬೇಕಾಗುತ್ತೆ ಇಂಥ ವಿಚಾರಗಳಲ್ಲಿ. ಪೊಲೀಸರ ತಪ್ಪ, ಹೋರಾಟಗಾರರ ತಪ್ಪ, ಯಾರು ಮೊದಲು ಯಾರು ಆಮೇಲೆ ಅಂಥೇಳಿ. ಕಲ್ಲು ತೂರಾಟದಿಂದ ಅನೇಕ ಪೊಲೀಸರಿಗೆ ಗಾಯ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯತ್ನಾಳ್, ಅರವಿಂದ ಬೆಲ್ಲದ್ ಸೇರಿ ಅನೇಕ ಹೋರಾಟಗಾರನ ವಶಕ್ಕೆ ಕೂಡ ಪಡೆಯಲಾಗುತ್ತೆ. ಹೋರಾಟಗಾರರಿಂದ ಸರ್ಕಾರಿ ಆಸ್ತಿ ಪಾಸ್ತಿ ಕೂಡ ಒಂದು ಕಡೆ ಹಾನಿಯಾಗುತ್ತೆ. ಅಂದರೆ ಪೊಲೀಸರ ವಾಹನಗಳಿಗೆ ಇಲ್ಲಿ ಹಾನಿಯಾಗಿದೆ. ಕೇಸ್ ಈಗ ಬಗವಣಿ ಪೊಲೀಸ್ ಸ್ಟೇಷನ್ದಲ್ಲಿ ಅದು ಕೇಸ್ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಸೊ ಸರಿಕೆ ಈಗ ಯಾರ್ಯಾರು ಇದರಂತೆ ಅದರಲ್ಲಿ ನಮಗೆ ಹೆಸರು ಗೊತ್ತಿಲ್ಲ, ವಿ ಹ್ಯಾವ್ ಟು ಐಡೆಂಟಿಫೈ. ಈಗ ಎಲ್ಲ ವಿಡಿಯೋ ಫುಟೇಜ್ ನಾವು ತೊಗೊಂಡು ಮತ್ತೆ ಆಮೇಲೆ ನಾವು ಐಡೆಂಟಿಫೈ ಮಾಡ್ತೀವಿ. ಈಗ ಆ್ಯಕ್ಚುಲಿ ಸರಿಕೆ ನಮ್ಮವರು ಹಾಸ್ಪಿಟಲ್ದಲ್ಲಿ 14 ಮೆಂಬರ್ಸ್ ಇಂಜರ್ಡ್ ಆಗಿಲ್ಲ. ಈಗ ಕೇಸ್ ಈಗ ಬಗವಣಿ ಪೊಲೀಸ್ ಸ್ಟೇಷನ್ದಲ್ಲಿ ಅದು ಕೇಸ್ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಸೊ ಸರಿಕೆ ಈಗ ಯಾರ್ಯಾರು ಇದರಂತೆ ಅದರಲ್ಲಿ ನಮಗೆ ಹೆಸರು ಗೊತ್ತಿಲ್ಲ, ವಿ ಹ್ಯಾವ್ ಟು ಐಡೆಂಟಿಫೈ. ಈಗ ಎಲ್ಲ ವಿಡಿಯೋ ಫುಟೇಜ್ ನಾವು